ಏನಂದರೆ ನಮ್ಮ ಹೆಣ್ಮಕ್ಳ ಲೈಫೇ ಇಷ್ಟೇ ಅಲ್ವಾ. ದೊಡ್ಡದಾಗಿ ಸ್ಕೂಲಲ್ಲಿ ಕಾಲೇಜಸಲ್ಲಿ ಇರಬೇಕಾದ್ರೆ ಹಾಗಾಗ್ತೀರಿ ಹೀಗಾಗ್ತೀರಿ ಅಂತ ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀವಿ. ಬಟ್ ಮನೇಲಿ ಏನು ಮಾಡ್ಬಿಡ್ತಾರೆ ಅಂದರೆ ಮದುವೆ ಮಾಡಿಟ್ಬಿಡ್ತಾರೆ. ಮದುವೆ ಆದ ತಕ್ಷಣ ಮಕ್ಕಳು, ಸಂಸಾರ, ಗಂಡ ಇದನ್ನು ನಿಭಾಯಿಸೋದೇ ಸರಿಯಾಗುತ್ತೆ. ನಮ್ಮೆಲ್ಲ ಕನಸು ನನಸು ಎಲ್ಲ ನಾವು ಬದಿಗಿಟ್ಬಿಟ್ಟು ಮಕ್ಕಳು ಗಂಡ ಅಂತಲೇ ಜೀವನ ಮಾಡ್ತೀರಿ. ಬಟ್ ಅದು ಒಂದೊಂದ್ಸಲ ಮನ್ಸಿಗೆ ತುಂಬ ಹರ್ಟ್ ಆಗುತ್ತೆ. ಏನು ಮಾಡಿದ್ವಿ ನಾವು, ಯಾರಿಗೋಸ್ಕರ ಬದುಕ್ತಾ ಇದ್ವಿ? ನಮಗೋಸ್ಕರ ನಾವು ಬದುಕೋದೇ ಇಲ್ಲ ನಿಜವಾಗೂ, ಬೇರೆಯವ್ರಿಗೋಸ್ಕರನೇ ಬದುಕೋದು. ಮಕ್ಕಳು ಅನ್ನೋದು ಬೇರೆದಲ್ಲ, ಗಂಡ ಅನ್ನೋದು ಬೇರೆದಲ್ಲ. ಬಟ್ ಆದರೆ ನಮಗೋಸ್ಕರ ನಾವೇನು ಬದುಕ್ತಾ ಇದ್ದೀವಿ, ನಮ್ಮೆಲ್ಲ ಸಂತೋಷನ ತ್ಯಾಗ ಮಾಡಿ ನಾವು ಬದುಕ್ತಾ ಇದ್ದೀವಿ ಅಲ್ಲ. ಎಷ್ಟು ಇದರಲ್ಲಿದೆ ನೋಡಿ ಲೈಫು. ಅವ್ರು ಚೆನ್ನಾಗಿರ್ಬೇಕು, ಇವ್ರು ಚೆನ್ನಾಗಿರ್ಬೇಕು ಅಷ್ಟೇ. ಬಟ್ ನಾವು ಚೆನ್ನಾಗಿರ್ಬೇಕಂತ ನಾವು ಯಾವಾಗ ಅಂದ್ಕೊಳೋದು? ಸುಮ್ಮನೆ ಹೀಗೆ ಫೀಲ್ ಆಯಿತು, ಸರಿ ಅವ್ರ ಹತ್ರ ಶೇರ್ ಮಾಡ್ಕೋಬೇಕಲ್ವಾ, ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ದೇವ್ರ ಫೋಟೋಸ್ ಕೇಳ್ತಾ ಇದ್ದೀನಿ. ನಿಜ, ನಾವು ಹೆಣ್ಮಕ್ಳು ಮಾಡೋಷ್ಟು ತ್ಯಾಗ ಬೇರೆ ಯಾರೂ ಮಾಡಲ್ಲ. ಅದಕ್ಕೆ ಇರ್ಬೋದು ಹೆಣ್ಣಿನ ಭೂತಾಯಿ ಅಂತ ತಾಯಿ ಹೋಲಿಸ್ತಾರೆ. ಯಾಕಂದರೆ ತಾಯಿ ಅನ್ನೋದು ಪದನೇ ಆಗೇ ಅಲ್ವಾ. ಏನಾದರೂ ಮಾಡಬೇಕು. ನಿಜ, ಲೈಫಲ್ಲಿ ಹಿಂಗೆ ಇದ್ದರೆ ಆಗಲ್ಲ, ಏನಾದರೂ ಮಾಡಬೇಕು. ಬಟ್ ಅದಕ್ಕೆ ಮನೇಲಿ ಕೂಡ ಸಪೋರ್ಟ್ ಇರಬೇಕು. ಸ್ವಲ್ಪ ಜನ ಹಿಂಗಂದರೆ ನಾನು ತಂದಾಗ್ತೀನಿ, ನೀನು ಆರಾಮಾಗಿ ತಿನ್ಕೊಂಡಿರೋ, ನಿನಗೇನು ಕೆಲ್ಸಕ್ಕೆ ಹೋಗೋದು ಅಂತಾರೆ. ಬಟ್ ನಾವು ಓದಿದ್ದಕ್ಕೆ ಏನು ಬೆಲೆ? ನಾವು ಓದಿದ್ದಕ್ಕೆ ಏನು ಬೆಲೆ? ನಮಗೊಂದು ಮನಸ್ಸಿರುತ್ತಲ್ಲ. ಎಲ್ಲರೂ ಖಾಲಿ ತೀಕು ಈಚೆ ಹೋಗೋ ಹೆಣ್ಮಕ್ಳೆಲ್ಲ ಕೆಟ್ಟವರಾಗಿರಲ್ಲ. ಅದರಲ್ಲೂ ಒಳ್ಳೆ ತಂದೆಯಲ್ಲಿ ಒಳ್ಳೆ ನಡತೆಯಲ್ಲಿ ಕೆಲಸ ಮಾಡೋರು ಕೂಡ ಇದ್ದಾರೆ. ಸೊ ಹಾಗೆ ಅನ್ನಿಸ್ತು, ಏನೂ ಮಾಡಿಲ್ಲ ಲೈಫಲ್ಲಿ. ಜಸ್ಟ್ ಸುಮ್ಮನೆ ಓದಿತ್ತು, ಮದುವೆ ಆಯಿತು, ಮಕ್ಕಳು ಮರಿ, ಇಷ್ಟೇ ಜೀವನ ಆಗೋಯಿತು. ನಿಮ್ಗೆ ಯಾರಿಗಾದ್ರು ಈ ಥರ ಅನಿಸಿರುತ್ತಲ್ಲ ಅಂತ.